ನಮಸ್ಕಾರ, ಶುಭ ಸಂಜೆ ಮಕ್ಕಳೇ. PUC ಎಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನು ಮ್ಯಾಮ್ ಸ್ಯಾಟರ್ಡೇ ಆಯಿತು, ಏನಾದರೂ ಸರ್ಪ್ರೈಸ್ ತೊಗೊಂಡು ಬಂದಿದ್ದೀರಾ? ಎಲ್ಲ ಕಡೆ ಹೇಳ್ತಿದ್ರಿ ಸರ್ಪ್ರೈಸ್ ಅಂತ. ಸೊ ಎಸ್ ಮಕ್ಕಳೇ, ನಿಮಗೋಸ್ಕರ ಅಂತ ಭಾಳ ದೊಡ್ಡ ಸರ್ಪ್ರೈಸನ್ನೇ ತೊಗೊಂಡು ಬಂದಿದ್ದೀನಿ. ನಿಮ್ಮ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೊಳ್ಬೋದಾದಂಥ ಒಂದು ಇಂಪಾರ್ಟೆಂಟ್ ಡಿಸಿಷನನ್ನು ಇವತ್ತೇ ನೀವು ತಗೋತಿದ್ದೀರಾ. ಹೌದು, ನಾನು ಏಪ್ರಿಲಿಂದ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಮಾರ್ಚ್ ಏಪ್ರಿಲ್ ತಿಂಗಳಿಂದ ನಮ್ಮ ವಿಜೇತ ಬ್ಯಾಚ್ ಶುರುವಾಗಿದೆ, ನಮ್ಮ ಆರಂಭ ಬ್ಯಾಚ್ ಶುರುವಾಗ್ತಿದೆ. ಆದರೆ ಈಗ ಆಲ್ರೆಡಿ ವಿ ಆರ್ ಇನ್ ಜುಲೈ ಆಲ್ಮೋಸ್ಟ್ ಅಲ್ವಾ? ಸೊ ಏನಪ್ಪ ಬದಲಾಯಿತು ಏಪ್ರಿಲಿಂದ ಜುಲೈಗೆ? ಸೊ ನೀವು ಹೇಳ್ಬೋದು, ಮ್ಯಾಮ್ ಈಗಷ್ಟೇ ಕಾಲೇಜ್ ಸ್ಟಾರ್ಟ್ ಆಗಿದೆ, ಮ್ಯಾಮ್ ಈಗಷ್ಟೇ ಫಸ್ಟ್ PUC ಶುರುವಾಗಿದೆ ಅಂತ ಎಲ್ಲ. ಬಟ್ ನೀವು ಕಣ್ಮುಚ್ಚಿ ತೆಗೆಯೋ ಅಷ್ಟರಲ್ಲಿ FA1 ಅಥವಾ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ 1 ಬಂದ್ಬಿಡತ್ತೆ, ಮಿಡ್ ಟರ್ಮ್ ಬಂದ್ಬಿಡತ್ತೆ, ಕ್ವಾರ್ಟರ್ಲಿ ಟೆಸ್ಟ್ 2, ಅದಾದಮೇಲೆ ನಿಮ್ಮ ಫೈನಲ್ ಎಕ್ಸಾಮ್. ಆದರೆ ಇಲ್ಲಿ ನಿಮಗಾಗ್ತಿರುವಂಥ ತೊಂದರೆ ಅಥವಾ ನಿಮ್ಮ ಮುಂದೆ ಇರುವಂಥ ಗೋಲ್ ಏನಿದೆ, ಅದು ಬರೀ ಬೋರ್ಡ್ ಎಕ್ಸಾಮ್ ಅಲ್ಲ ಮಕ್ಕಳೇ. ನಿಮಗೆ 2 ಜಾಯಿಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ 3 ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಬೋರ್ಡ್ಸ್, KCET ಹಾಗೆ ನೀಟ್ ಎಕ್ಸಾಮ್. ಈ 3ಅನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಪ್ರತಿ ದಿವಸ ಅಥವಾ ವಾರಕ್ಕೊಮ್ಮೆ ಅಂತೂ ಯಾವುದಾದ್ರೂ ಒಂದು ಮಗು ಹೇಳುತ್ತೆ, ಮ್ಯಾಮ್ ಫಸ್ಟ್ PUCಯಿಂದಾನೇ ಓದಬೇಕಾಗಿತ್ತು, ಈಗ ತುಂಬ ಲೇಟ್ ಆಗಿಬಿಟ್ಟಿದೆ ಮ್ಯಾಮ್, ನಂಗೆ ತುಂಬ ಸ್ಟ್ರೆಸ್ ಆಗ್ತಿದೆ ಅಂತ. ಸೆಕೆಂಡ್ PUCಯಲ್ಲಿ ಅಷ್ಟು ಈಸಿ ಅಲ್ಲ ಮಕ್ಕಳೇ. ನಾನು ಹೇಳ್ಬೋದು, ನಿಮಗೊಂದು 1000 ವಿಡಿಯೋಗಳು ಸಿಗ್ಬೋದು. 600 on 600ಗೆ ಯಾವ ರೀತಿ ಟೈಮ್ ಟೇಬಲ್ ಮಾಡ್ಕೋಬೇಕು, ನೀಟ್ಗೆ 45 ದಿವಸದಲ್ಲಿ ಹೇಗೆ ಓದಬೇಕು, ಇದು ಎಲ್ಲ ಹೇಳ್ಬೋದಷ್ಟೇ. ಬಟ್ ಮಾಡ್ಲಿಕ್ಕೆ ಅದು ನೆಕ್ಸ್ಟು ಇಂಪಾಸಿಬಲ್. ಓಕೆ, ಇಟ್ ಈಸ್ ರಿಯಲಿ ಇಂಪಾಸಿಬಲ್. ಯಾಕೆ ಗೊತ್ತಾ? ಬೇಡ್ದಿರೋ ಸ್ಟ್ರೆಸ್ಸು, ಟೆನ್ಷನ್ನು ಆಗತ್ತಾ, ಬೇಡವಾ, ಅಥವಾ ನೀಟೇ ಬಿಟ್ಬಿಡೋಣ, ಬರೀ ಬೋರ್ಡ್ ಎಕ್ಸಾಮ್ಗೆ ಓದೋಣ, ಲಾಸ್ಟ್ 1 ತಿಂಗಳು ನೋಡ್ಕೊಳ್ಳೋಣ, ಆ ಲೆಕ್ಕಕ್ಕೆ ಬಂದ್ಬಿಡ್ತೀರಾ. ಯು ಆರ್ ಪುಟ್ಟಿಂಗ್ ಯುವರ್ ಫ್ಯೂಚರ್ ಅಟ್ ಸ್ಟೇಕ್. ಬೇಕಾ? ಅಷ್ಟು ಸ್ಟ್ರೆಸ್ ಬೇಕಾ ಮಕ್ಕಳೇ? ಆಲ್ರೆಡಿ ಫಸ್ಟ್ PUC ಸೆಕೆಂಡ್ PUC ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ತುಂಬ ಕಡೆ ನಿಮಗೆ ಪ್ರಶ್ನೆಗಳು ಬರುತ್ತೆ, ಎಷ್ಟು ಸ್ಕೋರ್ ಮಾಡ್ದು, ಏನು ಮಾಡ್ದು, ಹೇಗೆ ಮಾಡ್ದು, ಎಷ್ಟು ಕಷ್ಟಪಟ್ಟೆ ಅಂತ ಯಾರೂ ಕೇಳಲ್ಲ. ಅವ್ರು ಕೇಳೋ ಮೊದಲನೇ ಪ್ರಶ್ನೆ, ಎಷ್ಟು ಸ್ಕೋರ್ ಮಾಡಿದ್ಯಾ? ನೀನು ಈ ಕಾಲೇಜಿಗೆ ನಿನಗೆ ಸೀಟ್ ಬೇಕು ಅಂತಂದರೆ ಎಷ್ಟು ಸ್ಕೋರ್ ಮಾಡಿದ್ಯಾ ಅನ್ನೋದೇ ಇಂಪಾರ್ಟೆಂಟ್ ಅಲ್ಲಿ. ಹೇಗೆ ಕಷ್ಟಪಟ್ಟೆ, ಎಷ್ಟು ಕಷ್ಟಪಟ್ಟೆ ಅಂತ ಕೇಳೋರು ತುಂಬ ಕಡಿಮೆ ಜನ. ನಿಮ್ಮ ಜೂನಿಯರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಟೀಚರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿ. ಕರೆಕ್ಟಾ? ಆದರೆ ಈ ಇಂಪಾಸಿಬಲ್ನ ಪಾಸಿಬಲ್ ಮಾಡೋದಕ್ಕೆ, ಟು ರಿಮೂವ್ ದ್ಯಾಟ್ ಈ ಪರ್ಟಿಕ್ಯುಲರ್ ಇದನ್ನು, ಯು ಹ್ಯಾವ್ 1 more year ಟೈಮ್. ಆದರೆ ಅದನ್ನು ನಾನು ಹೇಳೋಕ್ಕಾಗಲ್ಲ. 1 ವರ್ಷ ಅಂತಂದರೆ ನಾವು ಆಲ್ರೆಡಿ ಈಗ ಜುಲೈಯಲ್ಲಿದ್ದೀವಿ. ಕೇವಲ 10 ತಿಂಗಳು ಮಾತ್ರ ಉಳ್ಕೊಂಡಿದೆ ಮಕ್ಕಳೇ. 10 months ಇಸ್ ವಾಟ್ ಯು ಹ್ಯಾವ್. ಅದರಲ್ಲೂ ಕನ್ಸಿಡರ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ದಸರಾ ವೆಕೇಷನ್, ಅದಾದಮೇಲೆ ನಿಮ್ಮ ಕ್ರಿಸ್ಮಸ್, ನ್ಯೂ ಇಯರ್, ಅದಾದಮೇಲೆ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಜಾನ್ವರಿ ಅಷ್ಟೇ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ. ಸೊ 10 months ಕೂಡ ಅಲ್ಲ, ಇಟ್ ಈಸ್ ಓನ್ಲಿ 7 months ದಟ್ ಯು ಹ್ಯಾವ್ ಇನ್ ಹ್ಯಾಂಡ್. ಈ 7 months ನೀವು ದಾಟ್ಬಿಟ್ರೆ, ಇಫ್ ಯು ಕ್ರಾಸ್ ದಿಸ್ ವಿತೌಟ್ ಎನಿ ಪ್ರಿಪ್ರೇಷನ್, KCETಗೂ ಯಾವುದೇ ರೀತಿ ಪ್ರಿಪ್ರೇಷನ್ ಇಲ್ಲ, ನೀಟ್ ಎಕ್ಸಾಮ್ಗೂ ಪ್ರಿಪ್ರೇಷನ್ ಇಲ್ಲ, ಬೋರ್ಡ್ಸ್ಗೂ ಪ್ರಿಪ್ರೇಷನ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಯು ಆರ್ ಗೋಯಿಂಗ್ ಟು ಬಿ ಇನ್ ದಿಸ್ ಸಿನಾರಿಯೋ. ಮಾಡ್ಕೋಬೇಡಿ ಆ ರೀತಿ. ಆ್ಯಸ್ ಅ ಫೆಲೋ ಟೀಚರ್ ಅಥವಾ ನಿಮ್ಮ ಫ್ರೆಂಡ್ ಆಗಿ ಅಥವಾ ನಿಮ್ಮ ಮೆಂಟರ್ ಆಗಿ, ಟೀಚರ್ ಆಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ. 7 ತಿಂಗಳು ತುಂಬ ದೊಡ್ಡದು, ತುಂಬ ಸಮಯ ಇದೆ ಮ್ಯಾಮ್, ನಾನು ಡಿಸೈಡ್ ಮಾಡ್ಕೊಳ್ಬೋದು ಅಂತ ಅಂದ್ಕೊಳ್ತಿರೋರೆಲ್ಲ ನಿಜವಾಗ್ಲೂ ನಿಮ್ಮದೇ ಆದ ಒಂದು ಭ್ರಮೆಯಲ್ಲಿ ನೀವು ಜೀವಿಸ್ತಾ ಇದ್ದೀರಾ. ಖಂಡಿತವಾಗ್ಲೂ ಆಗಲ್ಲ ಮಕ್ಕಳೇ. ಸಿಲೆಬಸ್ ಎಷ್ಟು ವಾಸ್ಟ್ ಆಗಿದೆ. ಇದು ನಿಮ್ಮ 10th ಸ್ಟ್ಯಾಂಡರ್ಡ್ ಮೆಂಟಾಲಿಟಿ. SSLCಯಲ್ಲಿ 1 ತಿಂಗಳು ಅಥವಾ 2 ತಿಂಗಳು ಕೂತ್ಕೊಂಡು ಕೊನೆಯಲ್ಲಿ ಓದಿದ್ರು ಮಾರ್ಕ್ಸ್ 500 ಮೇಲೆ ಮಾರ್ಕ್ಸ್ ತೆಗೆದಿರೋರು ಖಂಡಿತವಾಗ್ಲೂ ಇರ್ತಾರೆ. ಸೊ ಮ್ಯಾಮ್ ಇದು ಇಂಪಾಸಿಬಲ್ ಅಲ್ವೇ ಅಲ್ವಾ ಅಂತ ತುಂಬ ಜನ ಹೇಳಲಿಕ್ಕೆ ಬರ್ತೀರಾ. ಆದರೆ ಬೋರ್ಡ್, KCET, ನೀಟ್ ಎಕ್ಸಾಮಲ್ಲಿ ಆ ರೀತಿ ಇರಲ್ಲ. ಯಾಕೆಂದರೆ 10th ಸ್ಟ್ಯಾಂಡರ್ಡಲ್ಲಿ ವಿ ಫೋಕಸ್ ಮೋರ್ ಆನ್ ಏನದ್ರ ಮೇಲೆ ಫೋಕಸ್ ಮಾಡ್ತೀವಿ? ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್. ಹಾಗೆ ಅದನ್ನು ಹೇಗೆ ನೀವು ರೀಕ್ರಿಯೇಟ್ ಅಥವಾ ರೆಪ್ಲಿಕೇಟ್ ಹೇಗೆ ಮಾಡ್ತೀರಾ ಅಂದರೆ ಮೆಮರಿ ಬೇಸ್ಡ್ ಇರುತ್ತೆ. ಆದರೆ PUನಲ್ಲಿ ನಾವು ಮಾತಾಡ್ತಾ ಇರೋದು, ವಿ ಆರ್ ಟಾಕಿಂಗ್ ಅಬೌಟ್ ಅಪ್ಲಿಕೇಶನ್ ಬೇಸ್ಡ್.
ಈ ಅಪ್ಲಿಕೇಶನ್ ಬೇಸ್ ನೀವು ಯಾವಾಗ ಮಾಡ್ತೀರಾ, ಹೇಗೆ ಅಪ್ಲೈ ಮಾಡ್ತೀರಾ ಒಂದು ಕಾನ್ಸೆಪ್ಟ್ನ? ಫಿಸಿಕ್ಸಲ್ಲಿ ಯಾಕೆ JEE ಅಷ್ಟು ಕಷ್ಟ ಆಗೋದು ಅಂತಂದರೆ ಮಲ್ಟಿ ಕಾನ್ಸೆಪ್ಟ್ ಕ್ವೆಶ್ಚನ್ ಇರುತ್ತೆ. PU1 ಕಾನ್ಸೆಪ್ಟ್ನ ತೊಗೊಂಡು PU2ನ ಒಂದು ಕಾನ್ಸೆಪ್ಟ್ನ ತೊಗೊಂಡು ಎರಡನ್ನು ಮರ್ಜ್ ಮಾಡಿ ಒಂದು ಪ್ರಶ್ನೆಯನ್ನು ತಯಾರಿಸ್ತಾರೆ. ಗೊತ್ತಾ? ಅಷ್ಟು ಕಷ್ಟ ಆಗಿರುವಂಥ ಪೇಪರ್ನ ನೀವು ಸಾಲ್ವ್ ಮಾಡಬೇಕು. ಅಷ್ಟು ಜನ ಕಾಂಪಿಟೇಷನ್, 20 ಲಕ್ಷ 25 ಲಕ್ಷ ಜನ ಬರಿತಾ ಇರುವಂಥ ಎಕ್ಸಾಮಲ್ಲಿ ನಿಮಗೂ ಒಂದು ರ್ಯಾಂಕ್ ಬೇಕು, ನಿಮಗೂ ಒಂದು ಸ್ಥಾನ ಪಡಿಬೇಕು ಅಂದರೆ ಅದಕ್ಕೆ ಪಡಬೇಕಾಗಿರೋ ಕಷ್ಟನೂ ಅಷ್ಟೇ ಜಾಸ್ತಿ ಇರಬೇಕು. ಆದರೆ ಅದನ್ನು ನಾನಿವತ್ತು ಬರೀ ಹೆದರಿಸ್ತಾ ಇಲ್ಲ ನಿಮ್ಮನ್ನು, ಈ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಕೂಡ ನಾನು ಹೇಳ್ತೀನಿ. ಸೊ ಈಗ ಈ ಅಪ್ಲಿಕೇಶನ್ ಬೇಸ್ಡ್ ನೀವು ಮಾಡಬೇಕು, ಪ್ರಶ್ನೆಗಳ ಆನ್ಸರ್ ಮಾಡಬೇಕು ಅಂದರೆ 3 ವಿಷಯ ನೀವು ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕು. 3 ಇಂಪಾರ್ಟೆಂಟ್ ಟಿಪ್ಸ್. ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ, ಜಸ್ಟ್ 3 ಇಂಪಾರ್ಟೆಂಟ್ ಟಿಪ್ಸ್. ಏನದು? ಫಸ್ಟ್ ಒನ್, ಆಲ್ವೇಸ್ ಸ್ಟಡಿ ಪ್ಲಸ್ ರಿವೈಸ್. ಓದ್ಬಿಟ್ಟು ಬಿಟ್ಟುಬಿಡಬೇಡಿ. ಆ್ಯನಿಮಲ್ ಕಿಂಗ್ಡಮ್ ಮ್ಯಾಮ್ ಇವತ್ತು ಓದಿದ್ನ 10 ತಿಂಗಳಾದಮೇಲೆ ನೆಕ್ಸ್ಟ್ ಇಯರ್ ಮ್ಯಾಮ್ ಇದಕ್ಕೆ ಎಕ್ಸಾಂಪಲ್ ಏನು ಇನ್ವರ್ಟಿಬ್ರೇಟ್ಸ್ಗೆ? ಡಸಂಟ್ ವರ್ಕ್ ಲೈಕ್ ದ್ಯಾಟ್. ನಿಜವಾಗ್ಲೂ ಏನು ನೆನಪಿರಲ್ಲ ನಿಮಗೆ. ಯು ಹ್ಯಾವ್ ಟು ಕೀಪ್ ಆನ್ ರಿವೈಸಿಂಗ್. ಸೊ ಸ್ಟಡಿ ಒಂದೇ ಅಲ್ಲ, ಯು ಹ್ಯಾವ್ ಟು ಕೀಪ್ ರಿವೈಸಿಂಗ್. ಎಷ್ಟು? ಇನ್ ರೆಗ್ಯುಲರ್ ಇಂಟರ್ವೆಲ್ಸ್, ಅಂದರೆ ಒನ್ಸ್ ಇನ್ ಅ ವೀಕ್ ಆರ್ ಒನ್ಸ್ ಅ ಮಂತ್. ಓಕೆ, ಸೊ ರೆಗ್ಯುಲರ್ ಇಂಟರ್ವೆಲ್ಸ್. ಐ ಆಮ್ ನಾಟ್ ಸೇಯಿಂಗ್ 3 ಅವರ್ ಒಂದೇ ಚಾಪ್ಟರ್ ಇಟ್ಕೊಂಡು ಕೂತ್ಕೊಳ್ಳಿ ಅಂತ. ಆದರೆ 20 ನಿಮಿಷದಲ್ಲಿ ನೀವು ಒಂದು ಚಾಪ್ಟರ್ ರಿವೈಸ್ ಮಾಡ್ಬೋದು. ಯಾವಾಗ? ನೀವು ಅದನ್ನು ತುಂಬ ಡೆಪ್ತಲ್ಲಿ ಕಲಿತಾಗ, ನಿಮಗೆ ಅದು ಖಂಡಿತವಾಗ್ಲೂ ಈಸಿಯಾಗಿ ಅರ್ಥ ಆಗಿದ್ದಾಗ 20 ನಿಮಿಷ ಸಾಕು ಮಕ್ಕಳು ಆ್ಯನಿಮಲ್ ಕಿಂಗ್ಡಮ್ ಚಾಪ್ಟರ್ನ ರಿವೈಸ್ ಮಾಡೋಕ್ಕೆ, ಅಥವಾ ಅರ್ಧ ಗಂಟೆ ಸಾಕು. ಬಟ್ ಅಲ್ಲಿಗೆ ಹೋಗೋದಕ್ಕೆ ಯು ಶುಡ್ ಹ್ಯಾವ್ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ರಿವಿಷನ್ಗೆ ಹೋಗಿ. ಸೆಕೆಂಡ್ ಪಾರ್ಟ್ ಆಫ್ ಇಟ್, ವೆರಿ ಇಂಪಾರ್ಟೆಂಟ್, PYQs ಅನ್ನು ಸಾಲ್ವ್ ಮಾಡೋದು, ಓಲ್ಡ್ ಕ್ವೆಶ್ಚನ್ ಪೇಪರ್ಸನ್ನು ಸಾಲ್ವ್ ಮಾಡೋದು. ಯಾಕೆ? 3 ವಿಷಯ ಗೊತ್ತಾಗುತ್ತೆ ನಿಮ್ಗೆ ಅದರಲ್ಲಿ. ಒಂದು, ಆ ಕ್ವೆಶ್ಚನ್ ಪೇಪರ್ನ ಪ್ಯಾಟರ್ನ್ ಗೊತ್ತಾಗುತ್ತೆ, ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಎರಡನೇದು, ಯಾವ ಯಾವ ಚಾಪ್ಟ್ರಿಂದ ಯಾವ ರೀತಿ ಪ್ರಶ್ನೆಗಳು ಬಂದಿದೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟ್ರಿಂದ ನಿಮ್ಗೆ ಯಾವತ್ತೂ 2 ಮಾರ್ಕ್ಸ್ ಕ್ವೆಶ್ಚನ್ ಬರಲ್ಲ, 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕ್ವೆಶ್ಚನ್ ಬಂದೇ ಬರುತ್ತೆ. ಕರೆಕ್ಟಾ? ವೆರಿ ರೇರ್ ಸಿನಾರಿಯೋ 2 ಮಾರ್ಕ್ಸ್ ಬರುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ಮ್ಯಾಮ್? PYQs. ಹೇಗೆ ಗೊತ್ತಾಗುತ್ತೆ? 5 ವರ್ಷದ ಕ್ವೆಶ್ಚನ್ ಪೇಪರ್ ನೋಡಿ, ನಿಮಗೆ ಅರ್ಥ ಆಗ್ಬಿಡುತ್ತೆ ಯಾವ ಚಾಪ್ಟರ್ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತ. ಥರ್ಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನಿಮಗೆ ಗೊತ್ತಾಗುತ್ತೆ ನಿಮ್ಮ ವೀಕ್ನೆಸ್ ಏನು. ಆರ್ ಯು ಕೇಪಬಲ್ ಆಫ್ ಸಾಲ್ವಿಂಗ್ ದೋಸ್ ಕ್ವೆಶ್ಚನ್ಸ್? ಈ ವರ್ಷ ನೀಟ್ ಎಕ್ಸಾಮಲ್ಲೂ ಅಷ್ಟೇ, JEE ಲೆವೆಲ್ ಕ್ವೆಶ್ಚನ್ ಸಾಲ್ವ್ ಮಾಡಿರೋರು ಮಾತ್ರ ನೀಟ್ ಎಕ್ಸಾಮಲ್ಲಿ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡೋಕ್ಕಾಯ್ತು. ಸೊ ಲೆವೆಲ್ ಅಪ್ ಯುವರ್ ಪ್ರಿಪರೇಷನ್. ಒಂದು ಲೆವೆಲ್ ಮೇಲಿರಬೇಕು ನಿಮ್ಮ ಪ್ರಿಪರೇಷನ್ ಫಾರ್ ಯೋರ್ ಗೋಲ್. ಅರ್ಥ ಆಗ್ತಿದೆಯಾ? ಸೊ ಈ 3 ವಿಷಯಗಳನ್ನು ಈ ಲೆವೆಲ್ ಅಪ್ ಹೇಗೆ ಮಾಡ್ಕೋತೀರಾ? ಒನ್ ವೇ ಇಸ್ ಮಾಕ್ ಟೆಸ್ಟ್ ಪ್ಲಸ್ ಅನಾಲಿಸಿಸ್. ಇದು ನಿಮಗೆ ಒಂದು ಬೂನ್. ಇದು ಮಾಕ್ ಟೆಸ್ಟ್ ಪ್ಲಸ್ ಅನಾಲಿಸಿಸ್. ಆದರೆ ಇದನ್ನೆಲ್ಲ ಹೇಗೆ ಮಾಡ್ಕೊಳ್ತೀರಾ ಮ್ಯಾಮ್? ಎಲ್ಲಿ ಸಿಗತ್ತೆ ನಂಗೆ PYQs? ಎಲ್ಲಿ ಸಿಗುತ್ತೆ ಮ್ಯಾಮ್ MCQs? ಮ್ಯಾಮ್ ನೀವೇನೋ ಈಸಿಯಾಗಿ ಹೇಳಿಬಿಟ್ರಿ, ದಿನಕ್ಕೆ 1 ಅವರ್ ಓದ್ಕೊಳ್ಳಿ, ದಿನಕ್ಕೆ ಇಷ್ಟು MCQs ಸಾಲ್ವ್ ಮಾಡಿ, ಈಸಿಯಾಗಿ ಆಗ್ಬಿಡತ್ತೆ ಅಂತೆಲ್ಲ ನೀವು ಯೋಚನೆ ಮಾಡ್ತಿರ್ತೀರ. ನಿಮ್ಮ ತಲೆಯಲ್ಲೂ ಇದೇ ಪ್ರಶ್ನೆ ಓಡ್ತಿರತ್ತೆ. ಎಷ್ಟು ಜನ ಇದುವರೆಗೂ PYQಸನ್ನು ಸಾಲ್ವ್ ಮಾಡಿದ್ರ? ಸಾಲ್ವ್ ಮಾಡಿದರೆ PYQ ಅಂತ ಈ ಕೂಡಲೇ ಕಮೆಂಟ್ ಮಾಡಿ. ಸಾಲ್ವ್ ಮಾಡಿಲ್ಲ ಅಂದರೆ ಗಿವ್ ಮಿ ಅ ಥಮ್ಸ್ ಡೌನ್. ನನಗೆ ಗೊತ್ತಿರೋ ಪ್ರಕಾರ ಕಾಲೇಜ್ ಶುರುವಾಗಿ ಇನ್ನೂ 1 ತಿಂಗಳು ಆಗಿಲ್ಲ ಮ್ಯಾಮ್, ಸೊ PYQs ಎಲ್ಲಿ ಮ್ಯಾಮ್, ನಾವು ಮುಟ್ಟೇ ಇರಲ್ಲ ಅಂತ ಹೇಳ್ತೀರಾ. ಸೊ ಡೆಫಿನೆಟ್ಲಿ ನೀವು ಸಾಲ್ವ್ ಮಾಡಿರಲ್ಲ. ಅದು ಒಂದಾಯ್ತಾ? ಸೆಕೆಂಡ್ ಒನ್, ಸ್ಟಡಿ ಆ್ಯಂಡ್ ರಿವೈಸ್. ಎಷ್ಟು ಜನ ಡೈಲಿ ರಿವಿಷನ್ ಮಾಡ್ತಿದ್ದೀರಾ? ಮ್ಯಾಮ್ ಓದೋದೇ ದೊಡ್ಡ ವಿಷಯ ಮ್ಯಾಮ್, ಕಾಲೇಜಿಂದ ಬಂದು ರಿವಿಷನ್ ಬೇರೆನಾ ಅಂತ ಯೋಚನೆ ಮಾಡ್ತಿರ್ತೀರ. ಅದಾದ ನಂತರ ನಿಮ್ಮ ಮಾಕ್ ಟೆಸ್ಟ್ ಹಾಗೆ ಅನಾಲಿಸಿಸ್. ಯಾರಿಗೆ ಮ್ಯಾಮ್ ಟೈಮ್ ಇದೆ? ಅಷ್ಟೊಂದು ಅಸೈನ್ಮೆಂಟ್ಸ್ ಇದೆ, ಅಷ್ಟೊಂದು ಲ್ಯಾಬ್ ಮೆಟೀರಿಯಲ್ ಇದೆ, ನಾನು ಟೆಸ್ಟ್ ಬರೆದು ನಾನೇ ಅದರಲ್ಲಿ ಸರಿ ಉತ್ತರ ಯಾವುದು ತಪ್ಪು ಉತ್ತರ ಯಾವುದು ಹೇಗೆ ಮ್ಯಾಮ್ ತಿಳ್ಕೊಳ್ಳೋದು? ಆ ಕ್ವೆಶ್ಚನ್ಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೆ, ಹೇಗೆ ಅದನ್ನು ಡೆಡ್ಯೂಸ್ ಮಾಡೋದು, ಏನು ಮಾಡೋದು ಅಂತ ಎಲ್ಲ ಭಾಳಷ್ಟು ಜನಕ್ಕೆ ಯೋಚನೆಗಳಿರುತ್ತೆ. ಇದನ್ನೆಲ್ಲ ನಿಮ್ಮ ಟೀಚರ್ಸ್ ಆಗಿ ನಾವು ಮುಂಚೆನೇ ಯೋಚನೆ ಮಾಡಿದ್ವಿ ಮಕ್ಕಳೇ. ಅರ್ಥ ಆಗತ್ತೆ ಈ ರೀತಿ ಕಷ್ಟಗಳಿರುತ್ತೆ, ಈ ರೀತಿ ತೊಂದರೆಗಳು ಬರುತ್ತೆ ನಮ್ಮ ಮಕ್ಕಳಿಗೆ ಅಂತ. ಸೊ ಹಾಗಾಗಿ ನಾವು ಈ ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಅಂತಲೇ ಏನು ಮಾಡಿದ್ವಿ? ವಿ ಸ್ಟಾರ್ಟೆಡ್ ಆರಂಭ KCET ಹಾಗೆ ನೀಟ್ ಇಂಟಿಗ್ರೇಟೆಡ್ ಬ್ಯಾಚಸ್. ಆರಂಭ KCET ನೀಟ್ ಇಂಟಿಗ್ರೇಟೆಡ್
ಬ್ಯಾಚಸ್. ಸೊ ಇಲ್ಲಿ ನಿಮಗೆ ಏನೇನು ಸಿಗತ್ತೆ, ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ, ಡೇ ಟು ಡೇ ಪ್ರತಿ ಚಾಪ್ಟರ್ನಿಂದ ನಿಮಗೆ ಡೈಲಿ ಪ್ರಾಕ್ಟೀಸ್ ಕ್ವೆಶನ್ಸ್ ಇರುತ್ತೆ, ನೀವು ಕ್ಲಾಸ್ನಲ್ಲೇ ಸಾಲ್ವ್ ಮಾಡ್ತೀರಾ, ಒಂದಷ್ಟು ಹೋಮ್ವರ್ಕ್ ಇರುತ್ತೆ. ಸೊ ನಿಮಗೆ ಆ ಪ್ಲಾನಿಂಗ್ ಕಷ್ಟ ಇಲ್ಲ. ಸೊ ಪ್ರತಿ ಚಾಪ್ಟರ್ ಓದಿದ ತಕ್ಷಣ ಟೆಸ್ಟ್ ಬರೀತೀರಾ. ಸೊ ಅಲ್ಲೇ ನಿಮಗೆ ರಿವಿಷನ್ನೂ ಆಯಿತು, ಟೆಸ್ಟೂ ಬರೆದ್ರಿ, ಟೆಸ್ಟ್ನ ಅನಾಲಿಸಿಸ್ ಕೂಡ ಸಿಗತ್ತೆ. ಐ ಆಮ್ ನಾಟ್ ಇವನ್ ಜೋಕಿಂಗ್. ಆ ಟೆಸ್ಟ್ ಅನಾಲಿಸಿಸ್ ಏನಿದೆಯಲ್ಲ ಅದನ್ನ ನೋಡಿದ್ರೆ ನಿಮಗೆ 1 ನಿಮಿಷ ಶಾಕ್ ಆಗಿಬಿಡುತ್ತೆ. ಓವರ್ವ್ಯೂ, ಎಷ್ಟು ಪ್ರಶ್ನೆ ಸರಿ ಬರ್ದಿದ್ದೀರಾ, ಎಷ್ಟು ಪ್ರಶ್ನೆ ತಪ್ಪು ಬರ್ದಿದ್ದೀರಾ, ತಪ್ಪು ಪ್ರಶ್ನೆದು ಆನ್ಸರ್ ಏನು, ಯಾವುದು ಸರಿಯಾದ ಉತ್ತರ, ಸಲ್ಯೂಷನ್ ಕೂಡ ಸಿಗತ್ತೆ, ಯಾಕದು ಸರಿಯಾದ ಉತ್ತರ. ಹಾಗೇನೆ ಪ್ರತಿಯೊಂದು ಪ್ರಶ್ನೆಗೂ ನೀನು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ಯಾ, 83 ಸೆಕೆಂಡ್ಸ್, 82 ಸೆಕೆಂಡ್ಸ್ ಎಲ್ಲ ಅಲ್ಲೇ ಬರುತ್ತೆ ಮಕ್ಕಳ. ಯು ಡೋಂಟ್ ಇವನ್ ಹ್ಯಾವ್ ಟು ವರಿ. ಮ್ಯಾಮ್ ಸುಮ್ಮನೆ ಗಾಳಿಯಲ್ಲಿ ಹೇಳ್ತಾ ಇದ್ರೆ ಹೇಗೆ ಮ್ಯಾಮ್ ಮಾಡೋದು ಅಂತಂದರೆ, ಇಫ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್ ಟೆಸ್ಟ್ ಫೀಚರ್, ಆ ಟೆಸ್ಟನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಟೆಸ್ಟ್ ಅಂತ ಕಾಮೆಂಟ್ ಮಾಡಿ. ನಾನು ನಿಮಗೆ ಲಿವಿಂಗ್ ವರ್ಲ್ಡ್ ಅಥವಾ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ನ ಟೆಸ್ಟ್ ಲಿಂಕ್ ಕಳಿಸ್ತೀನಿ. ನೀವು ಡೆಫಿನೆಟ್ಲಿ ಆ ಟೆಸ್ಟ್ ಫೀಚರನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಸಿಂಪಲ್. ಇದೆಲ್ಲ ಆಯಿತು ಮ್ಯಾಮ್. ಓಕೆ, ಏನು ಇಷ್ಟು ಎಲ್ಲ ಹೇಳ್ತಿದ್ದೀರಾ, ಫಸ್ಟ್ ಚಾಪ್ಟರ್ ಮುಗ್ದಿದೆ, ಎಲ್ಲದನ್ನೂ ಹೇಳಿದ್ದೀನಿ. ಸೊ ನಿಮಗೆ ಈ ಎಲ್ಲ ಫೀಚರ್ಸನ್ನು ಒಂದು ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇರುತ್ತೆ, ಕರೆಕ್ಟಾ ಮ್ಯಾಮ್? ಸುಮ್ಮನೆ ಹೆಂಗೆ ಮ್ಯಾಮ್ ಧೈರ್ಯ ಮಾಡಿ ತೊಗೊಳ್ಳೋದು, ಏನೋ ನೀವು ಹೇಳ್ಬಿಟ್ರಿ ನಾವು ತೊಗೊಳ್ಬೇಕಾ, ಫಸ್ಟ್ PUCಯಲ್ಲಿ ಇದೆಲ್ಲ ಬೇಕಾ ಅನ್ನೋ ಯೋಚನೆ ಖಂಡಿತವಾಗ್ಲೂ ನಿಮಗಿರುತ್ತೆ. ಆದರೆ ಅದಕ್ಕೋಸ್ಕರ ಅಂತಲೇ ನಾವು ನಮ್ಮ ಆರಂಭ ಬ್ಯಾಚಸ್ನ ಫಸ್ಟ್ ಚಾಪ್ಟರ್ ನೋಟ್ಸ್ ಆಗಿರಲಿ, ರೆಕಾರ್ಡೆಡ್ ಸೆಷನ್ಸ್ ಆಗಿರಲಿ, ಎಲ್ಲ ಸಬ್ಜೆಕ್ಟಿಂದು PYQs ಏನೇನೆಲ್ಲ ನಾವು ಆಫರ್ ಮಾಡ್ತಿದ್ದೀವೋ ನಮ್ಮ ಬ್ಯಾಚಸಲ್ಲಿ, ಅದನ್ನು ಕೇವಲ ₹1 ಕೊಟ್ಟು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಹೇಳಿದ್ವಿ. ಯಾವತ್ತು ವೆಡ್ನೆಸ್ಡೇ ನಮ್ಮ ಪ್ರಜ್ವಲ್ ಸರ್ ಹಾಗೆ ಕಾರ್ತಿಕ್ ಸರ್ ಬಂದು ನಿಮಗೆಲ್ಲ ಆ ಒಂದು ದೊಡ್ಡ ಸರ್ಪ್ರೈಸನ್ನು ಕೊಟ್ಟಿದ್ರು. ಸೊ ಅದೇ ರೀತಿ ಆ ₹1ಗೆ ನೀವು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದರೆ ನಿಮ್ಗೆ ಸಾಧಾರಣವಾಗಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಮ್ಯಾಮ್ ಇದನ್ನು ತಗೋಬೇಕಂದ್ರೆ ಪ್ರೈಸಸ್ ಏನಿದೆ ಮ್ಯಾಮ್ ಅಂತ. ಸೊ ನಿಮಗೋಸ್ಕರ ಅಂತಲೇ ನಾವು ಈ ಬ್ಯಾಚಸ್ನ ಪ್ರೈಸ್ ಡ್ರಾಪ್ ಮಾಡಿದ್ದೀವಿ. ಎಷ್ಟಿದೆ ಈಗ ನೋಡಿ ಮಕ್ಕಳ. ಸೊ ಫಸ್ಟ್ ಥಿಂಗ್, ಈಗ ನಮ್ಮ ಲೆಟ್ಸ್ ಗೋ ಟು ಸೈನ್ಸ್. ಸೊ ನೀವು ನಮ್ಮ ವೆಬ್ಸೈಟ್ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಆರಂಭ, KCET ಹಾಗೆ ನೀಟ್ ಬ್ಯಾಚಸ್ನ ಡೀಟೇಲ್ಸ್ ಕಾಣಿಸುತ್ತೆ. ಇಲ್ಲ ಅಂತಂದ್ರೂ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಆರಂಭ ನೀಟ್ ಸ್ಟೂಡೆಂಟ್ಸ್ ನೀಟ್ ಲಿಂಕನ್ನು ಕ್ಲಿಕ್ ಮಾಡಿ, KCET ಸ್ಟೂಡೆಂಟ್ಸ್ KCET ಲಿಂಕನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಎಲ್ಲದರ ಪ್ರೈಸಸ್ ಕಾಣ್ತಿದೆ. ಸೊ ನಾವು ಪ್ರೈಸನ್ನು ಸ್ಲ್ಯಾಶ್ ಮಾಡಿದ್ದೀವಿ. ಇದಿದ್ದು 3999. ಸೊ ಇದನ್ನು ನಿಮಗೆ ಈಗ 3499ಗೆ ಅವೈಲೇಬಲ್ ಇದೆ, ಅಂದರೆ ₹500 ಕಡಿಮೆ ಮಾಡಿದ್ದೀವಿ. ಅದಾದ ನಂತರ ಇದು 4999 ಇದ್ದಿದ್ದು ಈಗ ನಿಮಗೆ 4499ಗೆ ದೊರೀತಾ ಇದೆ. ₹500 ಕಡಿಮೆ ಮಾಡಿದ್ದೀವಿ ನಿಮಗೋಸ್ಕರ ಅಂತ. ₹1 ಟ್ರಯಲ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಐ ಅಶ್ಯೂರ್ ಯು ದಟ್ ಇಟ್ ವುಡ್ ಹ್ಯಾವ್ ಹ್ಯಾಪನ್. ನಿಮಗೆ ಖಂಡಿತವಾಗ್ಲೂ ಎಲ್ಲ ಫೀಚರ್ಸ್ ನೋಡಿರ್ತೀರಿ, ಆರಾಮ್ ಅನಿಸಿರತ್ತೆ. ನಿಮ್ಮ ಎಲ್ಲ ಪ್ರಿಪ್ರೇಷನ್ಗೂ ಒಳ್ಳೆ ಸಾಥಿ ಬೇಕು ಅಂತಂದರೆ ಪರೀಕ್ಷೆ ಇಸ್ ಆಲ್ವೇಸ್ ದೇರ್ ವಿತ್ ಯು. ಸೊ ಈ ಪ್ರೈಸಸ್ ಮಂಡೇ, ಓಕೆ, ಅಂದರೆ ಜೂನ್ 29ನೇ ತಾರೀಕು ಬೆಳಿಗ್ಗೆ 8 ಗಂಟೆವರೆಗೂ ಮಾತ್ರ ಈ ಪ್ರೈಸಸ್ ಇರುತ್ತೆ. ಮತ್ತೆ ಅದು ವಾಪಸ್ ತನ್ನ ಒರಿಜಿನಲ್ ಪ್ರೈಸಿಗೆ ಹೊರಟೋಗುತ್ತೆ. ಸೊ ಅದಕ್ಕೂ ಮುಂಚೆ ನೀವು ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೆ ಈ ಡಿಸ್ಕೌಂಟೆಡ್ ಪ್ರೈಸ್ಗೆ ಸಿಗುತ್ತೆ. ಪರ್ಚೇಸ್ ಮಾಡೋದು ಸಿಂಪಲ್, ಬೈ ನಾವ್ ಅಂತ ಕೊಡಿ, ನಿಮ್ಮ ಫೋನ್ ನಂಬರನ್ನು ಎಂಟರ್ ಮಾಡಿ, ಅದಾದ ನಂತರ ನಿಮ್ಗೊಂದು OTP ಬರುತ್ತೆ. ಅದಾದ ನಂತರ ಯು ವಿಲ್ ಗೆಟ್ ಆಲ್ ದ UPI ಆಪ್ಷನ್ಸ್, ನೀವು ಬೈ ಮಾಡ್ಬೋದು. ಇಲ್ಲ ಮ್ಯಾಮ್ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಇಲ್ಲಿ ಎಕ್ಸ್ಪ್ಲೋರ್ ಅಂತ ಕೊಟ್ಟರೆ ನಿಮಗೆ ಈ ಬ್ಯಾಚ್ನ ಎಲ್ಲ ಡೀಟೇಲ್ಸ್, DPPs, ಲೈವ್ ಕ್ಲಾಸಸ್, ಬೋರ್ಡ್ PYQs ಎಲ್ಲನೂ ಸಿಗುತ್ತೆ, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು 1 year ಪ್ಲ್ಯಾನ್, 2 year ಪ್ಲ್ಯಾನ್, ಅಪ್ ಟು ಯು. ಐ ಡೆಫಿನೆಟ್ಲಿ ರೆಕಮೆಂಡ್ 1 year ಪ್ಲ್ಯಾನ್. ಯಾಕೆ ಅಂತಂದರೆ ನಿಮಗೂ ಗೊತ್ತಾಗುತ್ತೆ, ನಿಮಗೂ ಅರ್ಥ ಆಗುತ್ತೆ ಯಾವ ರೀತಿ ಪರೀಕ್ಷೆ ಕ್ಲಾಸಸ್ ನಡೀತಿರತ್ತೆ ಅಂತ. ಡೆಫಿನೆಟ್ಲಿ ನೀವು ಇದಕ್ಕೆ ಅಪ್ಗ್ರೇಡ್ ಮಾಡ್ಕೋತೀರಾ, ಅದು ನನಗೆ ಗೊತ್ತಿದೆ. ಸೊ ಹಾಗಾಗಿ ಗೋ ಫಾರ್ 1 year ಪ್ರೋಗ್ರಾಮ್. ಇಲ್ಲ ಮ್ಯಾಮ್ 2 years ಐ ಟ್ರಸ್ಟ್ ಪರೀಕ್ಷೆ, ಐ ಆಮ್ ವಿತ್ ಪರೀಕ್ಷೆ ಅಂತಂದರೆ ಗೋ ಫಾರ್ 2 year ಪ್ರಾಡಕ್ಟ್, 2 year ಕೋರ್ಸ್. ಡೋಂಟ್ ಹ್ಯಾವ್ ಟು ವರಿ. ಸೊ ಇದೇ ರೀತಿ ನೀಟಿಗೆ ಕೂಡ ಇದೆ. ಡೆಫಿನೆಟ್ಲಿ ನೀಟ್ ಎಕ್ಸಾಮ್ಗೆ ಎಕ್ಸ್ಟ್ರಾ ಸಪೋರ್ಟ್ ಬೇಕಿರುತ್ತೆ. ಸೊ ವಿ ಹ್ಯಾವ್ ಬೋರ್ಡ್ ಎಕ್ಸಾಮ್ಗೆ, KCETಗೆ, ನೀಟ್ಗೆ ಎಲ್ಲ ಪ್ರಿಪ್ರೇಷನು ಇಲ್ಲೇ ಆಗೋಗುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ. ಚಾಪ್ಟರ್ ವೈಸ್ ಟೆಸ್ಟ್, ಕ್ವೆಶ್ಚನ್ ಬ್ಯಾಂಕ್ಸ್ ಎಲ್ಲ ಸಿಗತ್ತೆ ಮಕ್ಕಳ, ಆಲ್ ಅಂಡರ್ ಒನ್ ರೂಫ್.
ಸೊ ಮತ್ತ್ಯಾಕೆ ಯೋಚನೆ ಮಾಡ್ತಿದ್ದೀರಾ? ಪ್ರಾಬ್ಲಮು ನಾನೇ ಹೇಳಿದ್ದೀನಿ, ಸೊಲ್ಯೂಷನ್ನು ನಾನೇ ಹೇಳಿದ್ದೀನಿ. ದಯವಿಟ್ಟು ಆದಷ್ಟು ಬೇಗ ಇರೋ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಒಳ್ಳೆ ರ್ಯಾಂಕನ್ನು ಪಡ್ಕೊಂಡು ಒಳ್ಳೆ ಕಾಲೇಜನ್ನು ಜಾಯ್ನ್ ಆಗಿ. ಆವಾಗ ನಿಮ್ಮ ಕೆರಿಯರು ಸೂಪರ್ ಆಗಿರುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್ ಎಲ್ಸ್. ಆಲ್ ದ ವೆರಿ ಬೆಸ್ಟ್. ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್, ಸಿ ಯು.